ಎಲ್ರಿಗೂ ನಮಸ್ಕಾರ. ಹಳ್ಳಿ ಮದ್ದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲಕಂಠ ಎಚ್ ಬಿ ರಾಮನಗರ. ಬಂಧುಗಳೇ, ಸಾಮಾನ್ಯವಾಗಿ ಹಳ್ಳಿ, ಪಟ್ಟಣ ಅಥವಾ ಯಾವುದೇ ಪ್ರದೇಶದಲ್ಲಿ ವಾಸವಾಗ್ತಾ ಇದ್ರೂ ಕೂಡ ಇಂದಿನ ಯುವ ಪೀಳಿಗೆಯಲ್ಲಿ ಆಗಿರ್ಬೋದು ಅಥವಾ ಸುಮಾರು ಒಂದು 30ರಿಂದ 40 ವರ್ಷದ ಮಧ್ಯೆ ಆಗಿರ್ಬೋದು, ಸುಮಾರು ಜನಕ್ಕೆ ಏನಾಗ್ತಿದೆ ಅಂದರೆ ಈ ಕೂದಲಿನ ಸಮಸ್ಯೆ, ಅಂದರೆ ಈಗ ಡ್ಯಾಂಡ್ರಪ್ ಆಗಿರ್ಬೋದು ಅಥವಾ ಬಿಳಿ ಕೂದಲಾಗುವಂಥದ್ದು, ವಯಸ್ಸಿನಗಿಂತ ಮುಂಚಿತವಾಗಿ ಹಾಗೆ ಕೂದಲು ಉದುರುವಂಥ ಸಮಸ್ಯೆ ಸುಮಾರು ಜನಕ್ಕೆ ಕಾಡ್ತಾ ಇದೆ. ಈಗ ಭಾಳ ಮುಖ್ಯವಾಗಿ ಇದಕ್ಕೆ ಕಾರಣ ಏನು ಅಂತಂದರೆ, ಒಂದು ಸ್ಟ್ರೆಸ್ ಅಂದರೆ ಒತ್ತಡದ ಜೀವನ. ಎರಡನೇದಾಗಿ ಪೋಷಕಾಂಶ ಭರಿತವಾದಂಥ ಆಹಾರ ಸೇವನೆ ಮಾಡದೇ ಇರತಕ್ಕಂಥದ್ದು. ಮೂರನೇದಾಗಿ ನಿದ್ದೆಗೆಡುವಂಥದ್ದು. ನಾಲ್ಕನೇದಾಗಿ ಶರೀರದಲ್ಲಿ ವಿಪರೀತವಾದಂಥ ಉಷ್ಣ ಇಟ್ಕೊಳ್ಳುವಂಥದ್ದು, ಅಂದರೆ ನಾವೇನು ಪಿತ್ತ ಜಾಸ್ತಿ ಆಗಿದೆ ಅಂತ ಹೇಳ್ತೀವಲ್ವಾ. ಸೊ ಆ ಸಮಸ್ಯೆ ಇದ್ದವ್ರಿಗೆ ಏನಾಗುತ್ತೆ ಅಂದರೆ ಈ ಕೂದಲು ಉದುರುವಂಥ ಸಮಸ್ಯೆ ಮತ್ತು ಈ ಒಂದು ಬಿಳಿ ಕೂದಲಾಗುವಂಥ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಜೀರ್ಣಾಂಗ ವ್ಯವಸ್ಥೆಯನ್ನು ನಾವು ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅಂದರೂ ಕೂಡ ಏನಾಗುತ್ತೆ, ಈ ಒಂದು ಕೂದಲಿನ ಸಮಸ್ಯೆ ಕಾಡುತ್ತೆ. ಈ ಡ್ಯಾಂಡ್ರಪ್ ಆಗಿರ್ಬೋದು, ಮಲಬದ್ಧತೆ ಚೆನ್ನಾಗಾಗದೇ ಇದ್ದರೆ ಏನಾಗುತ್ತೆ, ಡ್ಯಾಂಡ್ರಪ್ ಎಲ್ಲ ಉತ್ಪತ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಸಮಸ್ಯೆ ಬರಬಾರ್ದು ಅಂತಂದರೆ, ಅಂದರೆ ಕೂದಲು ಉದುರೋ ಸಮಸ್ಯೆ ಆಗಿರ್ಬೋದು, ಡ್ಯಾಂಡ್ರಪ್ ಆಗಿರ್ಬೋದು ಅಥವಾ ಅಕಾಲಿಕ ನೆರೆ ಅಂತ ಹೇಳ್ತಾರೆ, ಅಂದರೆ ಬೇಗ ಬೆಳ್ಳಗಾಗಬಾರ್ದು ಅಂದರೆ ಉತ್ತಮವಾದಂಥ ಪೋಷಕಾಂಶ ಭರಿತವಾದಂಥ ಆಹಾರವನ್ನು ಸೇವನೆ ಮಾಡಬೇಕು. ಪಿತ್ತವನ್ನು ಬ್ಯಾಲೆನ್ಸಲ್ಲಿ ಇಟ್ಕೋಬೇಕು, ಅಂದರೆ ಅತಿ ಉಷ್ಣವನ್ನು ಕಡಿಮೆ ಮಾಡ್ಕೋಬೇಕು. ಹಾಗೆ ಜಠರದಲ್ಲಿ ಜೀರ್ಣಕ್ರಿಯೆಯನ್ನು ಚೆನ್ನಾಗಿಟ್ಕೋಬೇಕು. ಮತ್ತು ಮಲಬದ್ಧತೆಯನ್ನು ಆಗದೇ ಇರೋ ಥರ ಪೋಷಕಾಂಶ ಭರಿತವಾದ ಆಹಾರ ಮತ್ತು ನಾರಿನಂಶ ಹೆಚ್ಚಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡ್ತಾಯಿದ್ರೆ ಏನಾಗುತ್ತೆ, ನಿಮಗೆ ಈ ಕೂದಲು ಇರುವಂಥ ಸಮಸ್ಯೆ ಅಥವಾ ಈ ಹೊಟ್ಟು, ತಲೆ ಹೊಟ್ಟು ಅದೆಲ್ಲ ಬರೋದೇ ಇಲ್ಲ. ಸೊ ಈಗ ಬಂದ್ಬಿಟ್ಟಿದೆ. ಸುಮಾರು ಜನಕ್ಕೆ ವಯಸ್ಸಿನ ತಾರತಮ್ಯ ಇಲ್ಲದೆ ಏನಾಗ್ತದೆ, ಬಿಳಿ ಕೂದಲು ಆಗ್ತಾಯಿದೆ, ಮತ್ತು ಕೆಲವರಿಗೆ ಕೂದಲು ಉದುರೋಗ್ಬಿಟ್ಟಿದೆ. ಅಂಥವ್ರು ಏನು ಮಾಡ್ಕೋಬೋದು ನಮ್ಮ ಹಳ್ಳಿಗಳಲ್ಲಿ ಅಂತಂದರೆ, ತಮಗೆಲ್ಲ ಬಹುಶಃ ಗೊತ್ತಿರುತ್ತೆ, ಆಲದ ಮರ ಅಂತ ಹೇಳ್ತೇವೆ ನಾವು. ಆಲದ ಮರ ಅಂದರೆ ಪ್ರತಿ ಊರಲ್ಲೂ ಇರುತ್ತೆ ಅದು. ಸೊ ಅದೇನಾಗುತ್ತೆ, ಈ ಮಳೆಗಾಲದಲ್ಲಿ ಆಲದ ಬಿಳಲುಗಳನ್ನು ಬಿಟ್ಟಿರ್ತಾರಲ್ಲ, ಅದು ಕೊನೆಯ ಭಾಗದಲ್ಲಿ ಬೆಳ್ಳಿಗೆ ಬಿಳಿದೊಂದು ದಾರ ಥರ ಬಿದ್ದಿರುತ್ತೆ ಅಲ್ಲಿ. ನಿಮಗೆ ಈ ಚೌಚೌ ಇರುತ್ತಲ್ಲ, ಆ ಥರ ಇರುತ್ತೆ. ಸೊ ಅದನ್ನು ಸುಮಾರು ಒಂದು 3-4 ಹಿಡಿಯಷ್ಟು ನಾವು ತೊಗೋಬೇಕು. ಸೊ 3-4 ಹಿಡಿಯಷ್ಟು ತೊಗೊಂಡು ಏನು ಮಾಡಬೇಕು ಅಂತಂದರೆ, ಅದ್ರ ಜೊತೆಗೆ ಸುಮಾರು ಒಂದು 1/4 kg ಎಲೋವೆರಾ ಜೆಲ್ ಬರುತ್ತಲ್ವ, ಅದನ್ನು ತೊಗೋಬೇಕು. ನಿಮಗೆ ಅವಕಾಶ ಇದ್ದರೆ ಈ ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತಲ್ವ, ನಮಗೆ ಬೆಟ್ಟದ ನೆಲ್ಲಿಕಾಯಿ ತೊಗೊಳ್ಳುವಂಥದ್ದು. ಆಮೇಲೆ ಈ ಪೆಪ್ಪರ್ ಬರುತ್ತಲ್ವ, ಈ ಪೆಪ್ಪರ್ ಅಂದರೆ ಮೆಣಸು. ಆ ಮೆಣಸು ಕೂಡ ನಮಗೆ ಇದಕ್ಕೆ ಒಂದು 3-4 ಚಮಚ ಹಾಕೋಬೇಕು. ಅಂದರೆ ಸುಮಾರು ನಾವು 1-1.5-2 ಲೀಟ್ರಷ್ಟು ಎಣ್ಣೆ ಪ್ರಿಪ್ರೇಷನ್ ಮಾಡ್ಕೋಬೇಕಂದ್ರೆ ಈ ಕಾಳು ಮೆಣಸು, ಆಮೇಲೆ ನಮಗೆ ಈ ಬೆಟ್ಟದ ನೆಲ್ಲಿಕಾಯಿ, ಅಲೋವೆರಾ ಜೆಲ್ಲು ಮತ್ತು ಆಲದ ಬಿಳಲು, ಮತ್ತು ಗಂದಿಗೆ ಅಂಗಡಿಗಳಲ್ಲಿ ಜಟಾಮಾಂಸಿ ಅಂತ ಸಿಗುತ್ತೆ. ಸೊ ಜಟಾಮಾಂಸಿ ಅಂದರೆ ಅದು ನಿಮಗೆ ನೋಡೋಕ್ಕೆ ಕೂದಲು ಥರನೇ ಇರುತ್ತೆ. ಸೊ ಅದು ಕೂಡ ಅತ್ಯದ್ಭುತವಾಗಿ ಈ ಕೂದಲು ಹುಟ್ಟಕ್ಕೆ ಮತ್ತು ಈ ತಲೆಯ ಕೂದಲಿನ ಆರೋಗ್ಯ ಕಾಪಾಡೋಕ್ಕೆ ಅದ್ಭುತವಾದಂಥ ಮೂಲಿಕೆ. ಮತ್ತು ಬಹುಶಃ ತಮಗೆಲ್ಲ ಗೊತ್ತಿರುವಾಗೆ ಭೃಂಗರಾಜ ಅಂತ ಸಿಗುತ್ತೆ. ಸೊ ಈ ಕೆರೆ ಕಟ್ಟೆಗಳ ಬದುಗಳೆಲ್ಲ ಸಿಗುತ್ತೆ. ಸೊ ಸಿಕ್ಕರೆ ಅದನ್ನ ಬಳಸಿ, ಇಲ್ಲ ಅಂತಂದರೆ ಈಗೇನು ಅಲೋವೆರಾ, ಬೆಟ್ಟದ ನೆಲ್ಲಿಕಾಯಿ ಮತ್ತು ಈ ಜಟಾಮಾಂಸಿ, ಆಮೇಲೆ ಮೆಣಸು, ಇವನ್ನೆಲ್ಲ ಹಾಕ್ಕೊಂಡು ಶುಂಠಿನೂ ಕೂಡ ಸ್ವಲ್ಪ ಹಾಕ್ಕೋಬೋದು. ಶುಂಠಿ ಹಾಕಿದರೆ ತುಂಬ ಒಳ್ಳೆಯದು. ಸೊ ನಾವು ಅದನ್ನೆಲ್ಲ ಹಾಕ್ಕೊಂಡು ನಾವೇನು ಮಾಡಬೇಕು ಅಂದರೆ 1-1.5 ಲೀಟ್ರಷ್ಟು ಎಳ್ಳೆಣ್ಣೆ ತೊಗೊಂಡು ಇದನ್ನೆಲ್ಲ ಹಾಕಿ ಸ್ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಅದನ್ನ ಉರಿಸ್ಬಿಟ್ಟು ಅದನ್ನೇನು ಮಾಡಬೇಕಂದ್ರೆ ನಾವು ಕೆಳಗಡೆ ಇಳಿಸಿ ಸುಮಾರು ಒಂದು 6-7 ದಿನ ಬಿಸಿಲಲ್ಲಿ ಇಡಬೇಕು ಆ ಎಣ್ಣೆನ. ಸೊ ಬಿಸಿಲಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಆ ಸೂರ್ಯನ ಎಲ್ಲ ಆ ಕಿರಣಗಳಲ್ಲಿರ್ತಕ್ಕಂಥ ಶಕ್ತಿನ ಹೀರ್ಕೊಂಡು ಆ ಎಣ್ಣೆ ತುಂಬ ಅದ್ಭುತವಾಗಿ ಪ್ರಿಪ್ರೇಷನ್ ಆಗುತ್ತೆ. ಅಂದರೆ ಇವೆಲ್ಲ ಕಲಕಗಳನ್ನು ಮಾಡ್ಕೊಂಡಾಗ ಏನಾಗುತ್ತೆ, ಅದನ್ನ ನಿತ್ಯ ಅಥವಾ ವಾರಕ್ಕೊಂದು 3-4 ಬಾರಿ ನಾವು ತಲೆಗೆ ಹಾಕ್ತಾ ಬಂದಾಗ ಈ ಕೂದಲು ಸೊಂಪಾಗಿ ಬೆಳೀತದೆ. ಈ ಆಲದ ಬಿಳಲು ಗೊತ್ತಲ್ವ, ಆಲದ ಬಿಳಲು ತುಂಬ ಮೇಲಿಂದ ಕೆಳಗಡೆ ಬಿದ್ದಿರುತ್ತಲ್ವ, ಹಾಗೆ ನಮ್ಮ ಕೂದಲು ಕೂಡ ಉದ್ದವಾಗಿ ಬರುತ್ತೆ. ಮತ್ತು ಈ ಪೆಪ್ಪರ್ ಇದೆಯಲ್ವ, ಪೆಪ್ಪರ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಈ ತಲೆಯಲ್ಲಿ ಕೆಲವರಿಗೆ ನೂತಿ ಹುಳ ಅಂತ ಹೇಳ್ತಾರೆ, ಅಂದರೆ ಈ ಹುಳಗಳು ಕಟ್ಬಿಟ್ಟು ಅಲ್ಲಲ್ಲಿ ಗ್ಯಾಪ್ ಥರ ಆಗಿರುತ್ತಲ್ಲ, ಅಂಥದಕ್ಕೂ ಕೂಡ ತುಂಬ ಒಳ್ಳೆಯದು. ಮತ್ತು ಕೂದಲಲ್ಲಿ ಏನಾದ್ರು ನೆತ್ತಿಯಲ್ಲಿ ನಮಗೆ ಕೆಲವು ಬ್ಯಾಕ್ಟೀರಿಯಾಗಳೇನಿದ್ರು ಕೂಡ ಪೆಪ್ಪರು ಅದನ್ನ ಹೊಡೆದಾಕತ್ತೆ. ಮತ್ತು ಇದು ಅಲೋವೆರಾನು ಅಷ್ಟೇ ಅದೇ ಥರ ಕೆಲಸ ಮಾಡುತ್ತೆ. ಮತ್ತು ಬೆಟ್ಟದ ನೆಲ್ಲಿಕಾಯಿ ನಿಮಗೆ ವಿಟಮಿನ್ ಸಿ ರಿಚ್ ಇರೋದ್ರಿಂದ ಅದು ಕೂಡ ನಿಮಗೆ ಕೂದಲಿನ ಆರೋಗ್ಯಕ್ಕೆ, ಕೂದಲು ಹೊಳಪಾಗೋಕ್ಕೆ ಮತ್ತು ಕೂದಲು ಹುಟ್ಟಕ್ಕೆ ಅದೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ರೀತಿ ನಾವು ಮನೆಯಲ್ಲೇ ಸ್ವತಃ ಒಂದು ಕೂದಲಿನ ಎಣ್ಣೆಯನ್ನು ರೆಡಿ ಮಾಡಿಕೊಂಡು ನಾವು ವಾರದಲ್ಲಿ ಒಂದು 3-4 ಸಾರಿ ಸುಮಾರು ಒಂದು 3-4 ತಿಂಗಳು ಹಾಕಬೇಕು. ಯಾಕಂದರೆ ಈಗ ನಾವೆಲ್ಲ ಮೊದಲು ಒಳ್ಳೆಯ ಸತ್ವಯುತವಾದಂಥ ಆಹಾರ ತಿಂತಾಯಿದ್ವಿ. ದೇಶಿ ಹಸುವಿನ ಒಂದು ಗೊಬ್ಬರದಲ್ಲಿ ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನು ತಿಂದು ದಷ್ಟಪುಷ್ಟವಾಗಿದ್ವಿ. ಈಗ ನಾವೆಲ್ಲ ಯೂರಿಯಾ ಗೊಬ್ಬರ ಅಥವಾ ಬೇರೆ ಬೇರೆ ರಾಸಾಯನಿಕಯುಕ್ತವಾದಂಥ ಆಹಾರ ತಿಂತಾ ಇರೋದ್ರಿಂದ ನಮಗೆ ಸಮಯ ಬೇಕಾಗುತ್ತೆ. ಬೇರೆ ನಾವು ಶಕ್ತಿ ಚೆನ್ನಾಗಿ ಶರೀರದಲ್ಲಿದ್ದಾಗ ಎಲ್ಲ ಔಷಧಿಗಳು ಯಾವುದೇ ಆಗಿರ್ಬೋದು ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಪೋಷಕಾಂಶಗಳು ಕಡಿಮೆ ಇದ್ದಾಗ ಸಮಯ ಕೊಡಬೇಕಾಗತ್ತೆ. ಮತ್ತು ಅದಕ್ಕೆ
ಕೊರತೆ ಇರತಕ್ಕಂಥ ಪೋಷಕಾಂಶಗಳನ್ನು ನಾವು ತುಂಬಬೇಕಾಗತ್ತೆ. ಸೊ ಹೀಗಾಗಿ ಇದನ್ನು ಸುಮಾರು ದಿನ ಹಾಕಬೇಕು. ಕೆಲವು 3 ತಿಂಗಳು ಹಾಕಬೇಕಾಗತ್ತೆ, ಕೆಲವರು 6 ತಿಂಗಳು ಹಾಕಬೇಕಾಗತ್ತೆ, ಕೆಲವರು 4 ತಿಂಗಳು, ಇನ್ನು ಕೆಲವರಿಗೆ ಒಂದು 15-20 ಅಪ್ಲಿಕೇಶನಲ್ಲೇ ಕೂಡ ಕೂದಲು ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಈ ಹಳ್ಳಿ ಮದ್ದು ಕಾರ್ಯಕ್ರಮದಲ್ಲಿ ತಿಳಿಸಿರುವಂಥ ಈ ಒಂದು ಕೂದಲಿನ ಎಣ್ಣೆಯನ್ನು ನೀವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ನೀವು ಬಳಸಿ ನಿಮ್ಮ ಒಂದು ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.